ಮೆಲೋಡಿಯಸ್ ವರ್ಷ ಅವ್ರದ್ದು ಮತ್ತು ಪ್ರತಿಬಂಧು ಎಷ್ಟು ಜಗಳ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಮ್ಮೂರಲ್ಲಿ ಇವತ್ತು ಹಬ್ಬ ಇತ್ತು. ಅದಕ್ಕೆ ನೋಡಿ ನಮ್ಮ ಚಿಕ್ಕಿ ಇಲ್ಲಿ ಆರತಿ ತಟ್ಟೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಕೋಳಿ ಎಲ್ಲ ಕಟ್ ಮಾಡಿ ಬಂದು ಇಲ್ಲೆಲ್ಲ ಊಟಕ್ಕೆ ಬಡಿಸಿ ಎಲ್ಲ ಆಮೇಲೆ ಮನೆಗೆ ಹೋಗ್ತಾರೆ. ರಾತ್ರಿ ತೇರು ಬರುತ್ತೆ, ಅದಕ್ಕೆ ಪೂಜೆ ಮಾಡಿಸಿ ಇದು ಮಾಡಬೇಕು. ಇಲ್ಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಬತ್ತಿ ಎಲ್ಲ ಹಾಕ್ಕೊಂಡು ಮನೆಗೆಲ್ಲ ನೆಂಟರು ಕೂಡ ಬಂದಿದ್ದಾರೆ. ತಟ್ಟೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ಇವಾಗ ಆರತಿ ಪೂಜೆ ಮಾಡೋ ಒಂದು ಸ್ಟ್ರೀಟ್ ಇದೆಯಲ್ಲ, ಅಲ್ಲಿಗೆ ತಟ್ಟೆನೇ ನಿಂತ್ಕೊಂಡು ಸುಸ್ತಾಯ್ತು ಅಂತ ರೋಡಲ್ಲೇ ಕುತ್ಕೊಂಡ್ಬಿಟ್ವಿ. ಅದನ್ನು ವೀಡಿಯೋ ಮಾಡ್ಕೊಂಡ್ಬಿಟ್ಟಿವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೆಲ್ಲ ಮರಿ ಕಟ್ ಮಾಡಾದ್ಮೇಲೆ ಬಂದು ನೋಡಿದ್ರೆ ಇಲ್ಲಿ ವರ್ಷಕ್ಕೆ ಏನು ಮಾಡ್ತಿದ್ದಾರೆ ಅಂತ ಮಲಗಿದ್ರು. ಬಟ್ ಮಲಗಿಲ್ಲ. ನಮ್ಮ ತಮ್ಮ ಏನು ಮಾಡಿದ್ದಾನೆ, ಧ್ರುವ ಸರಿಯಾಗಿ ಹೊಡೆದ್ಬಿಟ್ಟವನೆ. ನಾವಿಲ್ಲಿ ಮಲ್ಗವ್ರೆ ಅಂದ್ಕೊಂಡ್ರೆ ಅಳ್ಕೊಂಡು ಮಲ್ಗವ್ರೆ. ಸೀರಿಯಸ್ಲಿ ಲೈಕ್ ಶಕೆ ತಾಳಕ್ಕಾಗದೆ ನಾನು ಲೆಹಂಗಾ ಹಾಕೊಂಡಿದ್ನೆಲ್ಲ ಬಿಸಾಕಿ ಬೋರ್ ಆಗ್ತಿತ್ತು ಅಂತ ಕೋಲ್ಡ್ ಕಾಫಿ ಮಾಡೋಕ್ಕೆ ಬಂದರೆ ನಮ್ಮ ಲಕ್ ಎಷ್ಟು ಖರಾಬಿತ್ತು ಅಂತ ನೀವೇ ನೋಡಿ. ಇಲ್ಲಿ ನೋಡಿ, ಅದು ಡಿಕಾಕ್ಷನ್ ಮಾಡೋಕ್ಕೆ ಅಲ್ಲಾಡಿಸ್ತಿದ್ದಾರೆ. ಇಲ್ಲಿ ನಮ್ಮಕ್ಕ ಹಾಲು ಹಾಕ್ತಿದ್ರು ಗ್ಲಾಸಿಗೆ. ಆ್ಯಂಡ್ ನಮ್ಮ ಲಕ್ ಏನಂದರೆ ಹಾಲೆಲ್ಲ ಫ್ರೀಸ್ ಆಗೋಗಿದೆ. ಮೊದಲೇ ಸ್ವಲ್ಪ ಇತ್ತು, ಅದರಲ್ಲೂ ಫ್ರೀಸಾಗಿ ಬಂದಿದೆ. ಇಲ್ಲಿ ನೋಡಿದ್ರೆ ಡಿಕಾಕ್ಷನ್ನ ನಾವು 1 ಬಾಟ್ಲು ಅರ್ಧ ಆಗೋಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಿಮ್ಗೆ ಯಾರಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಕೋಲ್ಡ್ ಕಾಫಿ ಮಾತ್ರ ಸಖತ್ತಾಗಿರುತ್ತೆ. ಮಾತ್ರ ಅಲ್ಲಾಡಿಸಿದ್ರೆ ಮಜಾ ಬರ್ತಿತ್ತು. ಕೋಲ್ಡ್ ಕಾಫಿ ಕುಡ್ದಾದ್ಮೇಲೆ ನಮ್ಮ ಅಕ್ಕನ ರಿಯಾಕ್ಷನ್ ನೋಡಿ ಗೈಸ್. ಯಾಕೆ ಮನೆಯಲ್ಲಿ ಯಾರು ನಮ್ಮ ಮಾತೇ ಕೇಳೋದಿಲ್ಲ? ಎಲ್ಲರೂ ನನ್ನನ್ನು ಜಾತ್ರೆಯಿಂದ ಎತ್ಕೊ ಬಂದ್ಬಿಟ್ರಾ? ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡ್ಲಾ? ಹೋದ್ರು ತಿನ್ನಕ್ಕೆ ವಿಷಯ ಬೇಡ ಪರಿಸ್ಥಿತಿ ಬಂದ್ಬಿಟ್ರೆ ಬೇಡ ಬಿಡು. ಡಿಪ್ರೆಷನ್. ಎಲ್ಲ ಗೆಸ್ಟ್ ಬಂದು ಹೊರಟೋಗಿದ್ರು, ಬಡಿಸೋರು ಯಾರೂ ಇರಲಿಲ್ಲ. ಲೇಟಾಗಿ ನಮ್ಮ ನಂದಿ ಚಿಕ್ಕಿ ಬಂದರು. ಅವ್ರಿಗೆ ನಾನು ಈ ಥರ ನಾವೆಲ್ಲರೂ ಈಚೆಗಡೆ ಆಟ ಆಡ್ಕೊಂಡಿದ್ರೆ ಮೆಲೋಡಿಯಸ್ ವರ್ಷ ಮತ್ತು ಪ್ರತಿಭಾ ಅವರು ನೋಡಿ ಹೆಂಗೆ ಮನೆ ಒಳಗೆ ಬಂದು ಈ ಬಾತುಕೋಳಿನ ಎತ್ಕೊಬಂದು ಪೆಂಗ್ವಿನ್ ಅಂತಿದ್ದಾಳೆ ಬುದ್ಧಿವಂತೆ. ಅದಕ್ಕೆ ಇವ್ರು ಬುದ್ಧಿವಾದ ಹೇಳಿದ್ದಕ್ಕೆ ನೋಡಿ ಏನು ಮಾಡ್ತಾರೆ, ಸರಿಯಾಗಿ ಹೊಡೆದ್ರು ನನಗೆ ಬುದ್ಧಿವಾದ ಹೇಳ್ತೀಯ ಅಂತ. ಹಾಗೆ ಹೊಡ್ಕೊಂಡು ಕಿತ್ತಾಡ್ಕೊಂಡು ಇಬ್ಬರಿಬ್ಬರೇ ಸಾಯ್ತವ್ರು ಒಳಗಡೆ. ಇವತ್ತಿಗೆ ಇಷ್ಟಕ್ಕೆ ಸಾಕು. ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ವಿಡಿಯೋಗೆ ವೆಯ್ಟ್ ಮಾಡ್ತೀರಿ. ಅಲ್ಲಿವರೆಗೂ ಮತ್ತೆ ಸಿಗುವ. ಬಾಯ್ ಬಾಯ್.